ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ತೀವ್ರ ಆಘಾತದಿಂದ ವರನ ತಂದೆ ಹೃದಯಾಘಾತಕ್ಕೆ ಬಲಿ. ಮದುವೆ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ. ಚಿಂತಾಮಣಿಯ ಬೈರೇಬಂಡ ಗ್ರಾಮದಲ್ಲಿ ನಡೆದ ಘೋರ ದುರಂತ. ಪೊಲೀಸರ ಎಂಟ್ರಿ ಬೆನ್ನಲ್ಲೇ ವರನ ತಂದೆ ದುರ್ಮರಣ. ಶವದೊಂದಿಗೆ ಠಾಣೆ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಮದುವೆ ಸಂಭ್ರಮದಲ್ಲಿದ್ದ ಆ ಮನೆಯಲ್ಲಿ ಸನ್ಮಾನ ಸಂಗೀತದ ಸದ್ದು ಕೇಳಬೇಕಿತ್ತು. ಆದ್ರೆ ಕ್ಷಣಾರ್ಧದಲ್ಲಿ ಆ ಸಂಭ್ರಮವೆಲ್ಲ ಮಾಯವಾಗಿ ಹೆಣದ ಅಳಲು ಕೇಳಿಸುವಂತಾಗಿದೆ. ಹೌದು, ನಡೆಯಬೇಕಿದ್ದ ಬಾಲ್ಯ ವಿವಾಹವನ್ನ ಪೊಲೀಸರು ತಡೆದ ಬೆನ್ನಲ್ಲೇ ತೀವ್ರ ಆಘಾತ ತಾಳಲಾರದೆ ವರನ ತಂದೆ ಸ್ಥಳದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ನಡೆದ ಈ ಘೋರ ದುರಂತದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇಬಂಡ ಗ್ರಾಮ. ಈ ಗ್ರಾಮದ ನಿವಾಸಿ ವೆಂಕಟರಮಣಪ್ಪ ಎಂಬುವವರ ಮನೆಯಲ್ಲಿ ಮಗನ ಮದುವೆಯ ಅರತಕ್ಷತೆ ಕಾರ್ಯಕ್ರಮ ಅತ್ಯಂತ ಸಡಗರದಿಂದ ಸಾಗುತ್ತಿತ್ತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮದುವೆ ಮುಹೂರ್ತ ನಿಗದಿಯಾಗಿತ್ತು. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಎಂಟ್ರಿ ಕೊಟ್ಟ ಪೊಲೀಸರು ಮದುಮಗನಿಗೆ ಶಾಕ್ ಕೊಟ್ಟಿದ್ದಾರೆ. ಹೌದು, ಮದುವೆಯಾಗಲಿರುವ ವರನಿಗೆ ಇನ್ನು ಮದುವೆ ವಯಸ್ಸಾಗಿಲ್ಲ, ಅಂದರೆ ಆತ ಅಪ್ರಾಪ್ತ ವಯಸ್ಕ ಎಂದು ಸ್ಥಳೀಯ ಗ್ರಾಮಸ್ಥರೊಬ್ಬರು ಪೊಲೀಸ್ ಕಂಟ್ರೋಲ್ ರೂಂಗೆ ಮಾಹಿತಿ ನೀಡಿದ್ದರು. ಮಾಹಿತಿ ಸಿಗುತ್ತಿದ್ದಂತೆ ತಡರಾತ್ರಿ 112 ಸಿಬ್ಬಂದಿ ಹಾಗೂ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಅರತಕ್ಷತೆ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸಿದ್ದಾರೆ. ವರನ ವಯಸ್ಸಿನ ದಾಖಲೆಗಳನ್ನು ಕೇಳಿದಾಗ ಪೋಷಕರು ಕೇವಲ ಆಧಾರ್ ಕಾರ್ಡ್ ಮಾತ್ರ ನೀಡಿದ್ದಾರೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಪೊಲೀಸರು ವಿವಾಹ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಸಲಿ ದಾಖಲೆಗಳೊಂದಿಗೆ ಠಾಣೆಗೆ ಬರುವಂತೆ ಸೂಚಿಸಿ ವಾಪಸ್ ಹೋಗಿದ್ದಾರೆ. ಆದರೆ ಮಗನ ಮದುವೆ ಅರ್ಧಕ್ಕೆ ನಿಂತು ಹೋದ ಅವಮಾನ ಹಾಗೂ ಮುಂದಾಗಬಹುದಾದ ಕಾನೂನು ಕ್ರಮದ ಭಯದಿಂದ ವರನ ತಂದೆ ವೆಂಕಟರಮಣಪ್ಪ ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ಮಾನಸಿಕ ಆಘಾತ ತಡೆಯಲಾರದೆ ಅವರು ಮದುವೆ ಮಂಟಪದಲ್ಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಷ್ಟರಲ್ಲೇ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಮನೆ ಒಂದೇ ಕ್ಷಣದಲ್ಲಿ ಸೂತಕದ ಮನೆಯಾಗಿ ಮಾರ್ಪಟ್ಟಿದೆ. ಇನ್ನು ವೆಂಕಟರಮಣಪ್ಪ ಸಾವಿಗೆ ಪೊಲೀಸರ ನಡೆನೆ ಕಾರಣ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಶವದೊಂದಿಗೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಧರಣಿ ನಡೆಸಲು ಮುಂದಾದ್ರು. ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ರು. ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ ರೈ, ಕೆಂಚರ್ಲಹಳ್ಳಿ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಹಾಗೂ ಚಿಂತಾಮಣಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಪಡೆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿತ್ತು. ಆಕ್ರೋಶಿತ ಗ್ರಾಮಸ್ಥರ ಮನವೊಲಿಸಿದ ಹಿರಿಯ ಅಧಿಕಾರಿಗಳು ಶವವನ್ನು ವಾಪಸ್ ಸ್ವಗ್ರಾಮಕ್ಕೆ ಕಳುಹಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಗೆ ಬಂದ ದೂರಿನ ಆಧಾರದ ಮೇಲೆ ನಾವು ಕಾನೂನು ಪಾಲನೆ ಮಾಡಿದ್ದೇವೆ. ವರನ ಹುಟ್ಟಿದ ದಿನಾಂಕದ ಸರಿಯಾದ ದಾಖಲೆಗಳನ್ನು ತೋರಿಸುವಂತೆ ಪೋಷಕರಿಗೆ ಸೂಚಿಸಿ ದಾಖಲೆಗಳನ್ನು ಠಾಣೆಗೆ ತರಲು ತಿಳಿಸಿದ್ದೆವು. ಆದರೆ ಈ ಸಾವು ಸಂಭವಿಸಿರುವುದು ಅತ್ಯಂತ ನೋವಿನ ಸಂಗತಿ. ಒಟ್ಟಿನಲ್ಲಿ ಬಾಲ್ಯ ವಿವಾಹ ಕಾನೂನು ಬಾಹಿರ ಎಂಬ ಅರಿವಿದ್ದರೂ ಈ ಕೃತ್ಯಕ್ಕೆ ಕೈಹಾಕಿದ್ದು ತಪ್ಪು ನಿಜ. ಆದರೆ ಕಾನೂನಿನ ಭಯ ಹಾಗೂ ಸಮಾಜದ ಅವಮಾನಕ್ಕೆ ಹೆದರಿ ತಂದೆಯೊಬ್ಬರು ಪ್ರಾಣ ಕಳೆದುಕೊಂಡಿರುವುದು ಇಡೀ ತಾಲೂಕಿನಲ್ಲಿ ತೀವ್ರ ಕಣ್ಣೀರು ತರಿಸಿದೆ. ನಿಮ್ಗೆ ಮೆಸೇಜ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ಮಾಡ್ತೀವಿ, ಸ್ವಲ್ಪ ಮೈನಸ್ ಹೇಳಿದ್ರು. ಬಿಟ್ಟು ನಾವು ಈಗ ನಾವು ಕಾನೂನು ನಿಲ್ಕೊಳ್ಬೇಕಂದ್ಬಿಟ್ಟು ನಾವು ನಿಲ್ಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಮದುವೆ ಹುಡುಗಿನ ಹುಡುಗರು ಕಲ್ಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಅಂತ ಊಟ ನಿಲ್ಸ್ಬಿಟ್ಟು ಈ ಬ್ಯಾನ್ ಸರ್ಟಿಫಿಕೇಟ್ ಎಲ್ಲ ಬಂದಿರೋ ಅದನ್ನ ಕಲ್ಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ మీకు ఫోన్ చేసింది రా, నేను వస్తాను ఫోన్ చేసింది ఫోన్ చేసినాక మళ్ళీ ఏం చేసి మళ్ళీ రెండో వచ్చేసి సొంతంగా గడిపోయి ఏ రాప వచ్చి పోయేసి పోటీలు ఇస్తాను అని చెప్పి అంత చేస్తా నిలిపోయాను, పెళ్లి నిలిపోయాను, మళ్ళీ మీరు అలా టార్చర్ ಮದುವೆ ನಿಲ್ಲಿಸ್ಬಿಟ್ಟಿದ್ವಲ್ಲ ಹುಡುಗಿನ ಕಳಿಸ್ಬಿಟ್ಟಿದ್ವಿ. ಮತ್ತೆ ಯಾಕೆ ಟಾರ್ಚರ್ ಕೊಡ್ತಾರೆ ಮತ್ತು ಮತ್ತೆ ಅವ್ರನ್ನ ಬಂದು ನಮ್ಮ ಸ್ಟೇಷನ್ ಮಾಡಿದ್ರೆ ಇಲ್ಲಪ್ಪ ಮದುವೆ ಮಾಡಿಲ್ಲ ಸರ್, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಅವ್ರು ಟಾರ್ಚರ್ ಆಗಿ ಅಲ್ಲಿ ಕಳ್ಕೊಂಡು ಹೋದ್ಮೇಲೆ ಅವನು ಟೆನ್ಷನ್ ತಂದು ನಮಗೆ ಅದಕ್ಕೆ ಮುಂದೆ ಇವಾಗ ಏನು ಮಾಡ್ತೀವಿ?
ನೀವೇನ್ ಮಾಡಿದ್ರೆ ಸಚಿನ್ ನೀವು ಬಂದು ಆಚಾರ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಸತ್ತೋಗಿ ಏನ್ ಟಾರ್ಚರ್ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಯಜಮಾನ್ರೆ ಹೇಳ್ತೀನಿ, ಕಂಪ್ಲೇಂಟ್ ಯಾರ್ದೇ ಚೈಲ್ಡ್ ಮ್ಯಾರೇಜ್ ಆಗ್ಲಿ ಅಥವಾ ಪೋಕ್ಸೋ ಕೇಸ್ ಆಗ್ಲಿ ಅದಕ್ಕೆ ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಅದು ನಮ್ಗಲ್ಲ, DC ಆಫೀಸ್ ಹತ್ರ ಇರ್ತಾರೆ, ಅಲ್ಲಿಗೆ ಕಾಲ್ ಹೋಗಿರುತ್ತೆ. ಅವರು ನಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವಾಗ ಬಂದು ನಾವು ವೆರಿಫೈ ಮಾಡ್ತೀವಿ. ಪೊಲೀಸವ್ರ ಕೆಲಸ ಅಷ್ಟೇ. ಈಗ ನಾವೇನೋ ಬಂದು ನೀವೇನೋ ಬಾಯ್ ಬಂಡದವ್ರೇನೋ ನಮ್ಮ ಮೇಲೆ ನಿಮ್ಗೆ ಕಂಡ್ರೆ ನಮ್ ದ್ವೇಷ ಅದಕ್ಕೆ ಬಂದು ಸ್ಟಾಪ್ ಮಾಡ್ಬೇಕು ಅಂತ ಇರಲ್ಲ. ಎಲ್ಲಿ ಅದ್ರಿಂದ ಬಂದು ವೆರಿಫೈ ಮಾಡಿರ್ತೀವಿ ಅಷ್ಟೇ ಹೊರತು ಈ ತರ ಆಗ್ಲಿ ಅಂತ ಯಾರು ಏನ್ ಇಷ್ಟಪಟ್ಟಿರಲ್ಲ. ಏನೇ ಆದ್ರೂ ನಾವೇ ಬಂದು ನಿಂತ್ಕೋಬೇಕು. ಈಗ ಯಾರೋ ಫೋನ್ ಮಾಡಿದವರು ಇಲ್ಲ DC ಆಫೀಸ್ ಅವ್ರು ಯಾರೋ ಬಂದಿರಲ್ಲ, ಹೌದಲ್ವಾ? ನಾವೇ ನಿಮ್ ಫಸ್ಟ್ ರೆಸ್ಪಾನ್ಸ್. ಅವ್ರೇನೋ ಆರೋಗ್ಯ ಸಮಸ್ಯೆದಿಂದ ಇದಾಯ್ತು ಅಂದ್ರೆ ಪೊಲೀಸರು ಏನ್ ಮಾಡ್ತಾರೆ? ಹೊಡೆದ್ರ ನಮ್ ಪೊಲೀಸರು ಹೊಡೆದ್ರ ಅಲ್ಲ ಮೇಡಮ್ ಅಲ್ಲಲ್ಲ, ಒಂದ್ ನಿಮಿಷ ಯಜಮಾನ್ರೆ, ನನ್ ಕ್ವಶನ್ ಇಷ್ಟ. ನಮ್ ಪೊಲೀಸರು ಉಂಡು 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 సార్ ఫ్రెండ్ అవుతుందిరా ఉమ్మూనెళ్ళు కంటే ఎప్పుడు ఫోన్ చేసి ఇది పిల్లలకి ఇది చేస్తాను. ఆధార్ కార్డు ఏమో కరెక్ట్గా ఉండే, ఆధార్ కార్డు అయినా కూడా మళ్ళీ 3 నెలలు డిఫరెన్స్ ఉండే. 3 నెలలు డిఫరెన్స్ ఉండడానికి సార్ పోలీసులు 112 వాళ్ళు వచ్చేసి మాకు ఇన్ఫర్మేషన్ వచ్చిందప్ప మాకు స్టేషన్కి వచ్చి మేము వచ్చిన మీరు ఎంక్వైరీ చేస్తున్నాము, పిన్ చేయకూడదు అని చెప్పి. సరే సార్ 7 కోసం అనేవారికి మీరు మాస్ కార్డు కానీ ఆధార్ కార్డు కానీ ఏంటని చెప్పి ఆధార్ కార్డు చూపిస్తుంది. ఆధార్ కార్డులో 23 ఏళ్ళు ఆధార్ కార్డు ಇಲ್ಲ. మళ్ళీ SH మాస్ కార్డు కావాలి. SH లేదు సార్, SH లేదు, ఎడ్యుకేషన్ లేదు. SH మార్చుకొని మేము టీసీ లాగా తెచ్చిచ్చేది లేదు, మాకు కరెక్ట్గా వచ్చింది, మేము సెండ్ చేయకూడదు అని చెప్పి. సరే సార్ అస్మాత్ మీకు అట్లా ఏమైనా ప్రాబ్లం ఉంటే పిన్ చేయము, మీకు కావాలంటే ఇది ఇస్తామని చెప్పి నేను తెచ్చింది. పిన్ నిలబెట్టేసేసి మా బిడ్డలతో వాళ్ళతో పంపించేసి అంతా కంప్లీట్ క్లియర్ చేసేసి వాళ్ళు అవుట్ పక్కన ఓడిపోయి ఆ సైడ్ ఈ సైడ్ కంట్రీ ఓడిపోయి ఇది పిల్లలకి వారికి ఫుల్ దిగులు భయం చేస్తుంది. వాళ్ళు ముగ్గురు చచ్చిపోయిన పిల్లలు వాళ్ళ అప్ప అమ్మని వాళ్ళు తింటుంది తీసుకునేసి పక్కన వెళ్ళిపోయి మళ్ళీ అంతా వెళ్ళిపోయి చుట్టాలకి అంతా వెళ్ళిపోయి అంతా కంప్లీట్ క్లోజ్ అయిపోయింది. క్లోజ్ అయిపోయినాక మళ్ళీ మీరు ఈ స్టేషన్ నుంచి మళ్ళీ ఇన్ఫర్మేషన్ ఇచ్చినారు. ఫస్ట్ ఏమైనా చూసుకుంటారు పని మళ్ళీ వచ్చినారు చెప్పేసి మళ్ళీ హోంగార్డ్ కూడా ఒక కానిస్టేబుల్ ఎదురు వచ్చి వాళ్ళు ಮళ్ళీ ಎನ್ಕ್ವೈರಿ చేసుకునే ಇದು ಮళ్ళీ ಫುಲ್ ಟಾರ್ಚರ್ చేసి వాళ్ళు ದಿಗ್ಲು ಕೊಡೇಸಿ ಹೇಳ್ಬಿಟ್ಟು ನಾವು ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದರಲ್ಲಿ ಫಸ್ಟ್ನೇ ಸಲ ಪೊಲೀಸ್ನವ್ರು ಬಂದು ನಿಮಗೆ ಇದು ತೊಂದರೆ ಆಗಿದೆ, ಮೈನಾರಿಟಿ ಇಲ್ಲ ಹುಡುಗನಿಗೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಒಂದು ಪ್ರೋಗ್ರಾಮನ್ನು ನಿಲ್ಲಿಸ್ಬಿಡಿ ಅಂದರು. ಅವ್ರಿಗೆ ಒಂದು ಗೌರವ ಕೊಟ್ಬಿಟ್ಟು ನಾವು ಆ ಪ್ರೋಗ್ರಾಮನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಮತ್ತೆ 2ನೇ ಸಲ ಬಂದರು. ನಾವು ಅಡುಗೆ ಮನೆಯಲ್ಲಿ ಇದ್ವಿ. ಅಡುಗೆ ಮನೆಯಲ್ಲಿದ್ದಾಗ 2ನೇ ಸಲ ಬಂದರು. ನಾನು ಅಡುಗೆ ಮನೆಯಲ್ಲಿದ್ದಾಗ ನಮ್ಮ ತಮ್ಮನ ಕರ್ಕೊಂಡೋಗಿ ಕೆರೆಯಲ್ಲಿ ಒಂದು ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆ ಕರ್ಕೊಂಡೋಗಿ ಏನು ಮಾತಾಡಿದಾರೋ ಗೊತ್ತಿಲ್ಲ. ಅವನು ಎದುರಿಸ್ಕೊಂಡು ಬಂದುಬಿಟ್ಟು ಅವನು ಸ್ವಲ್ಪ ಇದು ಮಾಡಿ ಮನೇಲಿ ಮಲಗಿದ್ರು. ಮನೇಲಿ ಮಲಗಿದಾಗ ಮತ್ತೆ ವಾಮೆಂಟು ಇದೆಲ್ಲ ಇದಾಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಚಿಂತಾಮಣಿ ಡಕ್ಕನ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಇಲ್ಲಿ ಸೀರಿಯಸ್ಸು ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಇಲ್ಲಾಂದರೆ ಕೋಲಾರ ಕರ್ಕೊಂಡೋಗಿದ್ರು. ಬೆಂಗಳೂರು ಕರ್ಕೊಂಡೋಗೋಕ್ಕಾಗಿ ನಾವು ಹೊಸಕೋಟೆ ತಾಲೂಕಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಕರ್ಕೊಂಡೋಗಿದ್ವಿ. ಅಲ್ಲಿ ಹೋಗೋತ್ತಿಗೆ ನಮ್ಮ ತಮ್ಮಂದು ಪ್ರಾಣ ಕಳೆಯಿತು. ಅಲ್ಲಿಂದ ಹಾಕ್ಕೊಂಡ್ಬಂದು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಕಾರ್ಯಕ್ರಮವನ್ನು ನಡೆಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಆಗಿ ಯಾವ ಸ್ಟೇಷನ್ನಲ್ಲಿ ಸಲ್ಲಿಸಿಲ್ಲ. ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಇದು ಯಾವ ರೀತಿ ಆಗಿಲ್ಲ. ಒಂದು ಗುಮಾನ ಮೇಲೆ ಬಂದು ನಮ್ಮನ್ನು ಬೆದರಿಸಿದ್ದಾರೆ ಈ ಊರಲ್ಲಿ. ಇಂಥ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಅವ್ರಿಗೆ ಮೈನಾರಿಟಿ ಆಗಿದೆ, ಎಲ್ಲ ಆಗಿದೆ. ನಾವು ಇಷ್ಟೊಂದು ಕಾರಣ ಎಲ್ಲ ಮುಗಿಸಿ ಮಾಡೋಕ್ಕೆ ಹೋಗಿ ನಮ್ಮನ್ನು ತೊಂದರೆ ಯಾಕಣ ಮಾಡಿದ್ದಾರೆ.